ಏನೇನು ಡಾಕ್ಯುಮೆಂಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅನ್ನೋದನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಅದನ್ನು ಫಸ್ಟ್ ನೋಡಿ ಆಮೇಲೆ ನಾವು ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ವ್ಯಾಲಿಡ್ ಇಮೇಲ್ ಅಡ್ರೆಸ್ ಬೇಕಾಗುತ್ತೆ. ಅಂದರೆ ಇಮೇಲ್ ಅಡ್ರೆಸ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಡ್ರೆಸ್ ಅಂತ. ಸೊ ನಿಮ್ಮ ಇಮೇಲ್ ಅಡ್ರೆಸ್ನ ಫಸ್ಟ್ ಕರೆಕ್ಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಇದ್ದರೆ ಅದನ್ನೇ ಯೂಸ್ ಮಾಡಿದ್ರೆ ಆಯಿತು. ಸೊ ಆಲ್ಟರ್ನೇಟಿವ್ ಇಮೇಲ್ ಅಡ್ರೆಸ್ಸು ಕೂಡ ಕೇಳುತ್ತೆ. ಸೊ ಆಲ್ಟರ್ನೇಟಿವ್ ಇಮೇಲ್ ಅಡ್ರೆಸ್ ಇದ್ದರೆ ಅದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್, ಇದು PDF ಅಲ್ಲಿ ಸ್ಕ್ಯಾನ್ ಆಗಿರಬೇಕು. ಅದರ ಸೈಜು 200 KB ಒಳಗಡೆ ಇರಬೇಕು. ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ಕೂಡ ಸ್ಕ್ಯಾನ್ ಆಗಿರಬೇಕು. ಅದ್ರ ಸೈಜ್ ಕೂಡ 200 KB ಒಳಗಡೆ ಇರಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಸೊ ಇದು ಆಪ್ಷನಲ್. ಜನರಲ್ ಮೆರಿಟ್ ಇರೋರು ಜಸ್ಟ್ ನೀವು ಬೇಕಿದ್ರೆ ಇಗ್ನೋರ್ ಮಾಡ್ಬೋದು. ಅಥವಾ ನೀವೇನಾದರೂ ಕೆಟಗರಿನ ನೀವು ಕ್ಲೈಮ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಸೊ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಅದ್ರ ಸೈಜ್ ಕೂಡ 200 KB ಒಳಗಡೆ ಇರಬೇಕು. ಆ್ಯಂಡ್ ದೆನ್ ಫೋಟೋ ಆ್ಯಂಡ್ ಸಿಗ್ನೇಚರ್, ಇದು ಕೂಡ ಇಂಪಾರ್ಟೆಂಟು. ನೀವು ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಿಮ್ಮ ಫೋಟೋ ಆ್ಯಂಡ್ ಸಿಗ್ನೇಚರ್ನ ನೀವು ಸ್ಕ್ಯಾನ್ ಮಾಡಿ JPEG ಆರ್ PNG ಫಾರ್ಮಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಸೊ ಇದ್ರ ಸೈಜ್ ಬಂದು 20 KB ಒಳಗಡೆ ಇದ್ದರೆ ಸಾಕು. ಸೊ ನೆಕ್ಸ್ಟು ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್. ಸೊ ನೀವು ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನು ಕೂಡ ಸ್ಕ್ಯಾನ್ ಮಾಡಿ ಒಂದೇ ಫೈಲ್ನಲ್ಲಿ PDF ಮಾಡ್ಕೊಂಡಿರಬೇಕಾಗತ್ತೆ. ಹಾಗೆ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇದೆ, ಸೈಜ್ ಲಿಮಿಟೇಷನ್ಸ್ ಇದೆ. ಆ ಫೈಲ್ ಸೈಜ್ ಬಂದು 1 MB ಒಳಗಡೆ ಇರಬೇಕು. ಅಂದರೆ 1 MBಗಿನ್ನ ಕಡಿಮೆ ಇರಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದು ನಿಮ್ಮ ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್ನೂ ಕೂಡ ಹಾಕಬೇಕಾಗತ್ತೆ. ಡಿಗ್ರಿನಲ್ಲಿ ತೊಗೊಂಡಿರುವಂಥ ಮಾರ್ಕ್ಸ್ ಅಲ್ಲಿ ಹೇಗೆ ಕೇಳುತ್ತೆ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಮತ್ತು ಕೋರ್ ಪೇಪರ್ಸ್, ಕೋರ್ ಸಬ್ಜೆಕ್ಟ್ ಮಾರ್ಕ್ಸ್ನ ಡಿಫ್ರೆಂಟಾಗಿ ಹಾಕಬೇಕಾಗತ್ತೆ, ಡಿಫ್ರೆಂಟ್ ಪ್ಲೇಸಸಲ್ಲಿ ಹಾಕಬೇಕಾಗತ್ತೆ. ಸೊ ಹಾಗಾಗಿ ನೀವು ಒಂದು ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡಿದ್ರೆ ಒಳ್ಳೆಯದಾಗತ್ತೆ. ಅಂದರೆ ಲ್ಯಾಂಗ್ವೇಜ್ ಪ್ರತಿ ಸೆಮಿಸ್ಟರ್ನಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಇತ್ತು, ಆ ಲ್ಯಾಂಗ್ವೇಜ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, ಆ ಮ್ಯಾಕ್ಸಿಮಮ್ ಮಾರ್ಕ್ಸಿಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಉಳಿದ ಕೋರ್ ಪೇಪರ್ಸಲ್ಲಿ ಎಷ್ಟು ಮಾರ್ಕ್ಸ್ನ ನೀವು ತೊಗೊಂಡಿದ್ದೀರಾ ಅದ್ರ ಟೋಟಲ್ನ ಸಪ್ರೇಟಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇದಿಷ್ಟು ರೆಡಿ ಮಾಡ್ಕೊಳ್ಳಿ.